2026 ಈ ಜನವರಿ ತಿಂಗಳ ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಗೆ ತಮ್ಮೆಲ್ಲರನ್ನ ಆಹ್ವಾನಿಸಿದ ಕರ್ತನ ತಮ್ಮನ್ನು ತಮ್ಮ ಕುಟುಂಬದ ಪ್ರೇರೆಲ್ಲರನ್ನ ಹೆಚ್ಚಾಗಿ ತನ್ನ ಕೃಪೆ ಸಮಾಧಾನದ ತುಂಬಿಸಲೆಂಬುದಾಗಿ ಹಾರೈಸಿದ ಈ ತಿಂಗಳು ನಾವು ತಮ್ಮೊಂದಿಗೆ ಹಂಚಿಕೊಳ್ಳುವಂಥ ವಿಷಯ, ಅದರ ಶೀರ್ಷಿಕೆ ಬಾಯ ಮಾತು. ಈ ದಿನ ಈ ವಿಷಯಕ್ಕೆ ಅನುಸಾರವಾಗಿ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ. ಮತ್ತಾಯ 12:36. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ನಾವು 36-37 2 ವಚನಗಳನ್ನು ಓದಿಕೊಂಡಿದ್ದೇವೆ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ಬೋಧಿಸಿ ಇದರ ಅರಿವು, ಈ ಪ್ರಜ್ಞೆನ ಹೆಚ್ಚಾಗಿ ನಮಗೆ ಅನುಗ್ರಹಿಸಲಿ. ಕರ್ತನ ಪ್ರೀತಿಯುಳ್ಳ ದೇವ ಜನರೇ, ಹೊಸ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ ಕರ್ತನ ಕೃಪೆಯಿಂದ. ಆದರೆ ನಮ್ಮನ್ನು ನಾವು ಕಾದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಬಾಯಿಯನ್ನು ಕಾದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಇದು ಸುಲಭದ ವಿಷಯವಲ್ಲ. ಈಗಿನ ಪೀಳಿಗೆ ತನ್ನ ಬಾಯನ್ನು ಕಾದುಕೊಳ್ಳುವ ವಿಚಾರದಲ್ಲಿ ಬಹುತೇಕ ಜನರು, ನಾವು ಎಚ್ಚರ ತಪ್ಪಿದ್ದೇವೆ. ಸಿಕ್ಕದನ್ನೆಲ್ಲ, ಕಂಡದನ್ನೆಲ್ಲ ಬಾಯಿಗೆ ಹಾಕಿ ತಿನ್ನುವ ಒಂದು ಅಭ್ಯಾಸ ಅನ್ನೋದಕ್ಕಿಂತಲೂ ದುರಭ್ಯಾಸ ನಮಗಿದೆ. ಕಣ್ಣಿಗೆ ಕಂಡದನ್ನೆಲ್ಲ ಅಥವಾ ಕಿವಿಗೆ ಬಿದ್ದದನ್ನೆಲ್ಲ ನಾವು ಮಾತನಾಡುವವರು. ಆದರೆ ಹಾಗೆ ತಿಂದದ್ರಿಂದ ನಮಗೆ ಏನಾಗ್ತದೆ, ಹಾಗೆ ಮಾತನಾಡಿದ್ರಿಂದ ನಮಗೆ ಏನಾಗ್ತದೆ ಎಂಬುದಾಗಿ ವಿವೇಚಿಸುವ ಸಾಮರ್ಥ್ಯ, ಶಕ್ತಿ ಇಲ್ಲದವರು ಎಂಬುದಾಗಿ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಪ್ರತಿಯೊಂದು ಕಾರ್ಯಕ್ಕೂ ಒಂದು ಪರಿಣಾಮವಿದೆ. ಪ್ರತಿ ಕಾರ್ಯಗಳ ನಿಮಿತ್ತ ಅದು ನಮ್ಮ ಮೇಲೆ ಪರಿಣಾಮ ಬೀರ್ತದೆ. ಹಾಗಾದರೆ ನಮ್ಮ ಬಾಯಿಯ ಮಾತು ಎನ್ನುವಂಥ ಶೀರ್ಷಿಕೆಯಲ್ಲಿ ನಾವು ಮಾತನಾಡುವುದಾದರೆ, ನಾನು ಮಾತನಾಡಿದ್ದು ನನಗೆ ಆಶೀರ್ವಾದಕ್ಕೆ ಕಾರಣವೋ, ನಾನು ಮಾತನಾಡಿದ್ದು ನನಗೆ ಶಾಪಕ್ಕೆ ಕಾರಣವೋ, ನಾನು ಮಾತನಾಡಿದ್ದು ಇತರರ ಆಶೀರ್ವಾದಕ್ಕೆ ಕಾರಣವೋ, ನಾನು ಮಾತನಾಡಿದ್ದು ಇತರರ ಶಾಪಕ್ಕೂ ಅಥವಾ ಅವರ ಕೆಡುಕಿಗೆ ಕಾರಣವೋ, ಇದನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯವಾಗುವಂಥ ದೇವರು ಸತ್ಯವೇದದ ಬೈಬಲ್ನ ಉದ್ದಕ್ಕೂ ನಾನಾ ವಾಕ್ಯಗಳೊಂದಿಗೆ ನಮಗೆ ತಿಳುವಳಿಕೆಯನ್ನು ಮತ್ತು ಎಚ್ಚರಿಕೆಯನ್ನು ಆತ ನಮಗೆ ಒದಗಿಸ್ತಾನೆ. ನಾನಾ ಅರಿವನ್ನು ನಮಗೆ ಆತನು ಒದಗಿಸ್ತಾನೆ. ಈ ದಿನ ನಾವು ನೋಡಿದ ವಾಕ್ಯ ಭಾಗದಲ್ಲಿ ನಮ್ಮ ಬಾಯಿಯ ಮಾತಿನ ವಿಷಯದಲ್ಲಿ ನಮಗೆ ನ್ಯಾಯ ತೀರ್ಪಿದೆ ಎನ್ನುವಂಥ ಒಂದು ಎಚ್ಚರಿಕೆನ ಯೇಸು ಕ್ರಿಸ್ತನು ನಮಗೆ ತಿಳಿಯಪಡಿಸ್ತಾನೆ. 36ನೇ ವಚನ ಹೇಳ್ತದೆ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಅಬ್ರಹಾಮನು ದೇವರನ್ನು ನೋಡಿ ಹೀಗೆ ಹೇಳ್ತಾನೆ, ನೀ ಸರ್ವಲೋಕಕ್ಕೆ ನ್ಯಾಯ ತೀರಿಸುವ. ಯೇಸು ಕ್ರಿಸ್ತನು ಯೋಹಾನ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನ್ಯಾಯ ತೀರಿಸುವ ಅಧಿಕಾರವನ್ನೆಲ್ಲ ತಂದೆಯು ನನಗೆ ಕೊಟ್ಟಿದ್ದಾನೆ. ಹಾಗಾದರೆ ಯಾವಾತನ ಎದುರು ಸರ್ವಲೋಕವು, ಎಲ್ಲ ಪೀಳಿಗೆಯವರು, ಈ ಭೂಮಿ ಕಂಡ ಪ್ರತಿ ಮನುಷ್ಯರು ಒಂದು ದಿನ ನ್ಯಾಯಾಸನದ ಮುಂದೆ ನಿಲ್ಲಬೇಕಾಗ್ತದೆ. ಆ ದಿನ ನಮಗೆ ನ್ಯಾಯ ವಿಚಾರಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತ ನಮಗೆ ಇಲ್ಲಿ ಎಚ್ಚರಿಸ್ತಿದ್ದಾನೆ. ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನಾವು ಸುಮ್ಮನೆ ಮಾತನಾಡುವ ಯಾವುದಾದ್ರೂ ಒಂದು ಹೇಳಿಕೆನ ಹೇಳಿ ಅದರಿಂದ ಯಾರಿಗೂ ಏನೋ ಮನಸ್ಸಿಗೆ ಆಘಾತವಾದರೆ, ವೇದನೆ ಆದರೆ, ಮತ್ತೊಬ್ಬರು ಅದನ್ನು ಯಾಕೆ ಹೀಗೆ ಹೇಳಿದೆ ಎಂಬುದಾಗಿ ಕೇಳಿದರೆ ಬಹಳ ನಿರಾಳವಾದ ಉತ್ತರ, ಸುಮ್ಮನೆ ಹೇಳಿದೆ. ಒಬ್ಬರಿಗೆ ಮನಸ್ಸಿಗೆ ವಿಪರೀತ ಘಾಸಿಯಾಗಿದೆ, ವೇದನೆ ಆಗಿದೆ, ಅವಮಾನವಾಗಿದೆ. ಅದರ ಮಾತನಾಡಿದವನ್ನ ಯಾಕೆ ಹೀಗೆ ಮಾತನಾಡಿದೆ ಅಂತ ಕೇಳಿದರೆ ಅವರು ಸುಲಭವಾಗಿ ಕೊಡುವಂಥ ಸುಮ್ಮನೆ ಆದರೆ ಆ ಸುಮ್ಮನೆ ಆಡಿದ ಮಾತಿಗೆ ಕರ್ತನ ಹೇಳ್ತಿದ್ದಾನೆ, ಆ ಪ್ರತಿಯೊಂದು ಮಾತಿಗೂ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ಬೇರೆ ಹಾಗಾದ್ರೆ ನಮ್ಮೆಲ್ಲರ ಗತಿಯನ್ನು ನಾವು ಯೋಚಿಸಿಕೊಳ್ಳೋಣ. ನಾವು ಆಡಿದ ಮಾತುಗಳು ದೇವರ ನೀತಿಗೂ ದೇವರ ದೃಷ್ಟಿಗೂ ಎಷ್ಟು ಸರಿ? ನಾವು ಇತರರನ್ನ ಸುಲಭವಾಗಿ ದೂಷಿಸುವವರು, ಇತರರ ಬೆನ್ನ ಹಿಂದೆ ಮಾತಾಡುವವರು, ಈ ಕೆಲವರ ನಡುವೆ ಜಗಳ ಹಚ್ಚುವವರು, ಚಾಡಿ ಹೇಳುವವರು, ಹೀಯಾಳಿಸುವವರು, ಹೊಟ್ಟೆ ಕಿಚ್ಚಿನ ಮಾತುಗಳನ್ನ ಮಾತನಾಡುವವರು, ದ್ವೇಷದ ಮಾತುಗಳನ್ನ ಮಾತನಾಡುವವರು, ಹೊಲಸು ಮಾತುಗಳನ್ನ ಮಾತನಾಡುವವರು, ಅವ್ಯಾಚ್ಯ ಪದಗಳನ್ನ ಬಳಸುವವರು, ನಮ್ಮ ಮಾತುಗಳಿಂದ
ಒಂದು ವೇಳೆ ಈ ಎಲ್ಲಾ ಮಾತುಗಳನ್ನ ದೇವರು ನಾಳೆ ನ್ಯಾಯ ವಿಚಾರಿಸುವುದಾದರೆ, ಒಂದು ವೇಳೆ ನಮ್ಮ ಬಳಿ ಉತ್ತರವಿಲ್ಲ, ಇಲ್ಲಿ ಹೇಳ್ತಾರೆ ಪ್ರತಿಯೊಂದು ಮಾತಿಗೆ ಉತ್ತರ ಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೇಳುವುದಾದರೆ, ಒಂದು ವೇಳೆ ನಾವು ಕಳೆದ ವಾರ ಮಾತನಾಡಿದ ಮಾತನ್ನ ಯೋಚಿಸಿದ್ರೆ ನಾವೇನು ಮಾತನಾಡಿದೆವು ನಮ್ಮ ಜ್ಞಾಪಕದಲ್ಲಿಲ್ಲ. ನೆನ್ನೆ ದಿವಸ ಮಾತನಾಡಿದ ಮಾತುಗಳನ್ನ ಯೋಚಿಸಿದ್ರೆ ಆ ಎಲ್ಲಾ ಮಾತುಗಳು ನಮ್ಮ ಜ್ಞಾಪಕದಲ್ಲಿ ಇಲ್ಲ. ಹಾಗಾದ್ರೆ ನಾವಿಷ್ಟು ವರ್ಷ ಕಳೆದು ಬಂದಿದ್ದೇವಲ್ಲ, ಹಾಗಾದ್ರೆ ಜೀವನ ಪೂರ್ತಿ ಮಾತನಾಡಿದ ಮಾತುಗಳು ನಮ್ಮ ಜ್ಞಾಪಕದಲ್ಲಿ ಇಲ್ಲ. ಆದ್ರೆ ದೇವರು ಪ್ರತಿಯೊಂದು ಮಾತಿಗೂ ನಮಗೆ ನ್ಯಾಯ ವಿಚಾರಿಸುವುದಾದ್ರೆ, ಇದು ದೇವರ ಬಳಿಯಲ್ಲಿ ನಮ್ಮ ಪ್ರತಿಯೊಂದು ಮಾತಿನ ಸಂಗ್ರಹ ಇದೆ. ಅವುಗಳನ್ನ ದೇವರು ಶೇಖರಿಸಿಟ್ಟಿದ್ದು, ಆ ಪ್ರತಿಯೊಂದು ಮಾತನ್ನು ಆತನು ನ್ಯಾಯ ವಿಚಾರಿಸಲಿಕ್ಕೆ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ನಮ್ಮ ತುಟಿಗೆ ಕದ ಬೇಕು. ಭಕ್ತನು ಕೇಳಿಕೊಳ್ತಾನೆ, ಅವನ ಬಾಯಿಗೂ ತುಟಿಗೂ ಕದ ಬೇಕೆಂಬುದಾಗಿ ಆತನು ಬೇಡಿಕೊಳ್ತಾನೆ. ನಮ್ಮ ಬಾಯಿಯ ಮಾತುಗಳು ಎಷ್ಟೋ ಕೆಡುಕುಗಳನ್ನ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಈಗಾಗಲೇ ನಮ್ಮ ಬಾಯಿಯ ಮಾತಿನಿಂದ ಎಷ್ಟೋ ತಪ್ಪುಗಳನ್ನ ಮಾಡಿದ್ದೇವೆ. ನಮ್ಮ ಮುಂದೆ ಇರುವಂತಹ ಏಕೈಕ ಪರಿಹಾರ ಕಲ್ವಾರಿ ಶಿಲುಬೆಯಲ್ಲಿ ಕರ್ತನಾದ ಯೇಸು ಸುರಿಸಿದ ರಕ್ತ ನಮ್ಮ ಪಾಪಗಳನ್ನ ತೊಳೆಯುವುದಾದರೆ, ನಾವು ಸುಮ್ಮನೆ ಮಾತನಾಡಿದ ಮಾತುಗಳಿಗಾಗಿ ದೇವರ ಮುಂದೆ ಬಂದು ಪಶ್ಚಾತ್ತಾಪಪಟ್ಟು, ದೇವರೇ ನಾನು ಇಲ್ಲಿವರೆಗೂ ಮಾತನಾಡಿದ ಸುಮ್ಮನೆ ಮಾತುಗಳು, ವ್ಯರ್ಥ ಮಾತುಗಳು, ಅಥವಾ ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಮಾತು, ನಿನ್ನ ನೀತಿಗೆ ವಿರುದ್ಧವಾದ ಮಾತು, ನಿನ್ನ ವಾಕ್ಯಕ್ಕೆ ವಿರುದ್ಧವಾದ ಮಾತು, ಪವಿತ್ರಾತ್ಮನಿಗೆ ವಿರುದ್ಧವಾದ ಮಾತು, ನಮ್ಮ ಜೊತೆ ಸಹೋದರಿಗೆ ವಿರುದ್ಧವಾದ ಮಾತು, ನೆರೆಹೊರೆಯವರಿಗೆ ವಿರುದ್ಧವಾಗಿ ಮಾತಾಡಿದ ಮಾತು, ಅಭಿಷಕ್ತರಿಗೆ ವಿರುದ್ಧವಾಗಿ ಮಾತಾಡಿದ ಮಾತು, ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಮಾತಾಡಿದ ಮಾತು, ಎಲ್ಲವುಗಳಿಗಾಗಿ ಕ್ಷಮೆ ಕೇಳ್ತೇನೆ, ನನ್ನ ದಯಮಾಡಿ ಕ್ಷಮಿಸು, ರಕ್ತದಿಂದ ತೊಳೆದು ಶುದ್ಧೀಕರಿಸು ಎಂಬುದಾಗಿ ಬೇಡುವುದೊಂದೇ ನಮ್ಮ ಮುಂದಿರುವಂತಹ ಆಯ್ಕೆ. ದೇವರು ನಮ್ಮನ್ನು ಕ್ಷಮಿಸಿ ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಈ ಬಾಯ ಮಾತಿನಿಂದ ನಾವು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಡುವುದಾದರೆ, ಆತನ ತನ್ನ ರಕ್ತದಿಂದ ಅವುಗಳನ್ನ ಅಳಿಸಿ ಬಿಡುವುದಾದರೆ, ನಮಗೆ ಈ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗೆ ರಕ್ಷಣೆ ಇದೆ. ಈಗ ಪಶ್ಚಾತ್ತಾಪ ಪಟ್ಟ ಮೇಲೆ ನಾವು ಹಾಗೆ ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ನಂತರದಲ್ಲಿ ನಮ್ಮ ಬಾಯಿನ ದೇವರ ನೀತಿಯಲ್ಲಿ ಕಾದುಕೊಳ್ಬೇಕಾ. ಕಾರಣ ವಾಕ್ಯದಲ್ಲಿ ಬರೆದಿದೆ 37ರಲ್ಲಿ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ಹಾಗಾದ್ರೆ ನಾವು ಅಪರಾಧಿ ಆಗತಕ್ಕ ಮಾತುಗಳನ್ನ ಮಾತನಾಡಿದ್ದೇವೆ. ಒಂದು ವೇಳೆ ದೇವರಿಂದ ನೀತಿವಂತರ ಎಂಬುದಾಗಿ ಎಣಿಸಿಕೊಳ್ಳುತ್ತ ಮಾತುಗಳನ್ನ ಮಾತನಾಡಿದ್ದೇವೆ, ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮನ್ನು ದೇವರ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಮಾತು ನನ್ನ ಬಾಯಲ್ಲಿ ನನ್ನಲ್ಲಿ ಇರುವುದರಿಂದ ಅವುಗಳಿಂದ ತಪ್ಪಿಸಿಕೊಳ್ಳುವಂತ ಕೆಲಸ ಮಾಡಲೇಬೇಕು ಮತ್ತು ಎಚ್ಚರಿಕೆಯಿಂದ ಜೀವಿಸಬೇಕು. ನಮ್ಮ ಬಾಯ ಮಾತು ಎಷ್ಟು ಹತೋಟಿಯಲ್ಲಿ ಇರಬೇಕೆನ್ನುವುದಕ್ಕಾಗಿ ದೇವರ ವಾಕ್ಯವನ್ನು ಓದಿ ಅವುಗಳನ್ನ ಅಭ್ಯಾಸ ಮಾಡಲೇಬೇಕು. ಪ್ರೇರೆ, ಈ ನೂತನ ವರ್ಷದಲ್ಲಿ ಆರಂಭದ ಈ ತಿಂಗಳಿನಲ್ಲಿ ಇದಕ್ಕಾಗಿ ನಾವು ಎಚ್ಚರಿಕೆ ತೆಗೆದುಕೊಂಡು ಒಂದು ಎಚ್ಚರಿಕೆ ಹೆಜ್ಜೆ ಇಡುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ನ್ಯಾಯ ತೀರ್ಪಿಗೆ ಒಳಗಾಗಿದ್ದೇವೆ. ಈಗ ದೇವರ ನ್ಯಾಯ ತೀರ್ಪಿನ ತಪ್ಪಿಸುವಂತೆ ಯೇಸು ಕ್ರಿಸ್ತನ ಮೊರೆ ಹೋಗೋಣ. ಆತನ ರಕ್ತದಿಂದ ತೊಳೆಯಲ್ಪಡೋಣ. ಆತನ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸೋಣ. ನ್ಯಾಯ ತೀರ್ಪಿನಿಂದ ದೇವರು ನಮ್ಮನ್ನು ಬಿಡಿಸುವಂತೆ, ದೇವರು ನಮ್ಮನ್ನು ಶುದ್ಧೀಕರಿಸುವಂತೆ ನಾವು ಆತನ ಎದುರು ಹಂಬಲಿಸಿ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ತಂದೆ, ನಾವು ನಮ್ಮ ಬಾಯ ಮಾತಿನಿಂದ ನಾವೆಷ್ಟೋ ವಿಧವಾಗಿ ನಿನಗೆ ದ್ರೋಹ ಮಾಡಿದ್ದೇವೆ ಸ್ವಾಮಿ. ಕರ್ತನೆ, ನಾವು ಸುಮ್ಮನೆ ಆಡಿದ ಪ್ರತಿಯೊಂದು ಮಾತು, ಇದಕ್ಕಾಗಿ ಕರ್ತನೆ ನ್ಯಾಯ ವಿಚಾರಣೆ ದಿನದಲ್ಲಿ ನಮಗೆ ನ್ಯಾಯ ತೀರ್ಪು ಇದೆ ಎಂಬುದನ್ನು ಕೇಳಿ ನಾವು ಹೆದರುತ್ತೇವೆ ಸ್ವಾಮಿ. ದೇವರಿಂತ ನ್ಯಾಯ ತೀರ್ಪಿನಿಂದ ನಿನ್ನ ಶಿಕ್ಷೆಯಿಂದ ನಿನ್ನ ಕೋಪದಿಂದ ನಮ್ಮ ತಪ್ಪಿಸೆಂಬುದಾಗಿ ನಿನ್ನಲ್ಲಿ ನಾವು ಮೊರೆ ಇಡುತ್ತೇವೆ. ನಮ್ಮ ದಯಮಾಡಿ ಮನ್ನಿಸಿರಿ ಕರ್ತನಾದ ಯೇಸುವೇ. ನಿನ್ನ ಬಾಯಿಗೆ ಗುದ್ದುಗಳು ಬಿದ್ದವಲ್ಲ, ಇದು ನಾವು ತಪ್ಪಾಗಿ ಮಾತನಾಡಿದ ಮಾತಿನಿಂದಲೇ ನಿನಗೆ ಬಂದ ಶಿಕ್ಷೆ. ಕರ್ತನೇ, ನಮ್ಮನ್ನು ಮನ್ನಿಸು. ನೀನು ಸುರಿಸಿದ ರಕ್ತದಿಂದ ನಾವೆಲ್ಲರಿಗೂ ಇಲ್ಲಿಯವರೆಗೂ ನಮ್ಮ ಜೀವಮಾನದಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲತಕ್ಕ ಮಾತುಗಳನ್ನ ಏನೇನೆಲ್ಲ ಮಾತನಾಡಿದ್ದೇವೋ, ಅನೀತಿವಂತರಾಗತಕ್ಕ ಮಾತುಗಳನ್ನ ಮಾತನಾಡಿದ್ದೇವೋ, ನಿನ್ನ ನ್ಯಾಯ ತೀರ್ಪಿಗೆ ಸಿಕ್ಕಿಕೊಳ್ಳುವಂತ ಮಾತುಗಳನ್ನ ಮಾತನಾಡಿದೆವೋ, ಎಲ್ಲವುಗಳಿಗಾಗಿ ನಾವು ಕ್ಷಮೆ ಕೇಳ್ತೇವೆ. ನಮ್ಮನ್ನು ಕ್ಷಮಿಸಿರಿ ಕರ್ತನಾದ ಯೇಸು. ನೀನು ಸುರಿಸಿದ ನಿನ್ನ ಪರಿಶುದ್ಧ ರಕ್ತದಿಂದ ನಾ ಪಾಪಗಳನ್ನೆಲ್ಲ ಅಳಿಸಿರಿಸುವ ಅಪ್ಪ. ನ್ಯಾಯ ತೀರ್ಪಿನ ದಿನದಂದು ನಿನ್ನಿಂದ ನೀತಿವಂತನೆಂಬ ಬಿರುದು ಪಡಕೊಳ್ಳಿಕ್ಕೆ ಸಾಧ್ಯವಾಗುವಂತೆ ಕರ್ತನೆ ಎಚ್ಚರಿಕೆ ಜೀವಿತವನ್ನು ಜೀವಿಸುವುದಕ್ಕೆ ಕಲಿಸಿರಿ. ನಮ್ಮ ತುಟಿಗಳಿಗೆ ಕದವನ್ನಿಡ್ರಿ ಸ್ವಾಮಿ. ನಿನ್ನ ಅಪ್ಪಣೆ ಮೇರೆಗೆ ಮಾತನಾಡುವುದಕ್ಕೂ, ಪವಿತ್ರಾತ್ಮ ಭರಿತರಾಗಿ ಪ್ರವಾದಿಸುವುದಕ್ಕೂ, ನಿನ್ನ ನೀತಿಯನ್ನು ನೆರವೇರಿಸುವುದಕ್ಕೂ, ನಮ್ಮ ಬಾಯಿಂದ ನಿನ್ನ ನೀತಿ ನೆರವೇರಿಸುವುದಕ್ಕೂ ನಮಗೆ ಸಹಾಯ ಮಾಡ್ರಿ. ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಕನಿಕರಿಸಲಿ. ವಂದನೆಗಳು.